ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಅಗ್ನಿ ನೆಕ್ಸ್ಟ್ ICBM. ಸ್ನೇಹಿತರೆ, ಭಾರತ ಈಗ ಒಂದು ಅತ್ಯಂತ ರಹಸ್ಯವಾದ, ಅತ್ಯಂತ ಶಕ್ತಿಶಾಲಿಯಾದ ಕ್ಷಿಪಣಿಯನ್ನು ತಯಾರಿಸುತ್ತಿದೆ. ಇದು ಅಗ್ನಿ 5ಗಿಂತ 2 ಪಟ್ಟು ಹೆಚ್ಚು ರೇಂಜ್ ಇರುವ ಜಗತ್ತಿನ ಬೆಸ್ಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನೇ ತಪ್ಪಿಸಿಕೊಳ್ಳಬಲ್ಲ ಒಂದು ನೆಕ್ಸ್ಟ್ ಜನರೇಷನ್ ಇಂಟರ್ ಕಾಂಟಿನೆಂಟಲ್ ಮಿಸೈಲ್. ಮತ್ತು ಈ ಯೋಜನೆಯನ್ನು ಭಾರತ ಸರ್ಕಾರ ಸಂಪೂರ್ಣ ಟಾಪ್ ಸೀಕ್ರೆಟ್ ಆಗಿ ಇಟ್ಟಿದೆ. ಈಗ ನಮ್ಮ ಬಳಿ ಇರುವ ಅಗ್ನಿ 5 ಒಂದು ಶಕ್ತಿಯುತ ಕ್ಷಿಪಣಿ ನಿಜ. ಅದರ ರೇಂಜ್ 5000 ಕಿಲೋಮೀಟರ್ನಿಂದ 5500 ಕಿಲೋಮೀಟರ್. ಆದರೆ ಈ ಹೊಸ ಕ್ಷಿಪಣಿ ಇದರ ರೇಂಜ್ 10,000 ಕಿಲೋಮೀಟರ್ಗಿಂತಲೂ ಹೆಚ್ಚು. ಅಂದರೆ ಭಾರತದ ನೆಲದಿಂದ ಹೊಡೆದರೆ ಜಗತ್ತಿನ ಯಾವ ಮೂಲೆಗೂ ತಲುಪಬಹುದು. ಇದು ನಿಜವಾದ ICBM, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಈಗ ನಮ್ಮ ಬಳಿ ಇರುವ ಅಗ್ನಿ 5 ಒಂದು ಶಕ್ತಿಯುತ ಕ್ಷಿಪಣಿ ನಿಜ. ಅದರ ರೇಂಜ್ 5000ದಿಂದ 5500 ಕಿಲೋಮೀಟರ್ಸ್. ಆದರೆ ಈ ಹೊಸ ಕ್ಷಿಪಣಿ ಇದರ ರೇಂಜ್ 10,000 ಕಿಲೋಮೀಟರ್ಗಿಂತಲೂ ಹೆಚ್ಚು. ಅಂದರೆ ಭಾರತದ ನೆಲದಿಂದ ಹೊಡೆದರೆ ಜಗತ್ತಿನ ಯಾವ ಮೂಲೆಗೂ ತಲುಪಬಹುದು. ಇದು ನಿಜವಾದ ICBM, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಇನ್ನು ಈ ಕ್ಷಿಪಣಿ ಒಂದೇ ಒಂದು ವಾರ್ಹೆಡ್ ಹೊತ್ತು ಹೋಗುವುದಿಲ್ಲ. 10ರಿಂದ 12 ವಾರ್ಹೆಡ್ ಸಿಡಿತಲೆಗಳನ್ನು ಒಟ್ಟಿಗೆ ಕೊಂಡೊಯ್ಯುವ ಸಾಮರ್ಥ್ಯ ಇದಕ್ಕಿದೆ. ಒಂದೇ ಕ್ಷಿಪಣಿಯಿಂದ ಮಲ್ಟಿಪಲ್ ಟಾರ್ಗೆಟ್ಸ್ಗಳ ಮೇಲೆ ಏಕಕಾಲದಲ್ಲಿ ಸ್ಟ್ರೈಕ್ ಮಾಡಬಹುದು ಎಂದರ್ಥ. ಅಷ್ಟೇ ಅಲ್ಲ, ಸಿಡಿತಲೆಗಳ ತೂಕ ಬರೋಬ್ಬರಿ 3 ಟನ್ಗಳವರೆಗೆ ಇರಬಹುದು. ಈಗ ಬರುತ್ತೇನೆ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ. ಈ ಕ್ಷಿಪಣಿ ರಷ್ಯಾದ S-500 ಅನ್ನು, ಅಮೆರಿಕಾದ ಥಾಡ್ ಅನ್ನು ಹಾಗೂ ಚೀನಾದ HQ-19 ಅನ್ನು ಜಗತ್ತಿನ ಅತ್ಯಂತ ಅಡ್ವಾನ್ಸ್ಡ್ ಆದ 3 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಡಿಸೈನ್ ಮಾಡಲಾಗುತ್ತಿದೆ. ಇದಕ್ಕಾಗಿ 3 ಪ್ರಮುಖ ಟೆಕ್ನಾಲಜೀಸ್ಗಳನ್ನು ಬಳಸಲಾಗುತ್ತದೆ. ಮೊದಲನೆಯದು MARV, ಅಂದರೆ ಮ್ಯಾನ್ಯೂವರಬಲ್ ರೀಎಂಟ್ರಿ ವೆಹಿಕಲ್. ಇದು ಅಟ್ಮಾಸ್ಫಿಯರ್ಗೆ ಮರಳಿ ಬರುವಾಗ ತನ್ನ ಫ್ಲೈಟ್ ಪ್ಯಾತನ್ನೇ ಬದಲಿಸಿಕೊಳ್ಳಬಲ್ಲದು. ಎನಿಮಿ ರಡಾರ್ ಟ್ರ್ಯಾಕ್ ಮಾಡುವ ಮೊದಲೇ ಇದು ಡೈರೆಕ್ಷನ್ನನ್ನು ಬದಲಿಸಿ ಬಿಡುತ್ತದೆ. ಎರಡನೆಯದು ಅಡ್ವಾನ್ಸ್ಡ್ ಡಿಕಾಯ್ಸ್, ಅಂದರೆ ರಡಾರ್ಗಳನ್ನು ಕನ್ಫ್ಯೂಸ್ ಮಾಡಲು ಫೇಕ್ ಟಾರ್ಗೆಟ್ಸ್ಗಳನ್ನು ಬಿಡಲಾಗುತ್ತದೆ. ಎನಿಮಿ ಡಿಫೆನ್ಸ್ ಸಿಸ್ಟಮ್ಸ್ಗಳು ಯಾವುದು ನಿಜವಾದ ವಾರ್ಹೆಡ್ ಎಂದು ಗೊತ್ತಾಗದೆ ಕನ್ಫ್ಯೂಸ್ ಆಗಬಲ್ಲದು. ಮೂರನೆಯದು ರೆಡಾರ್ ಅಬ್ಸಾರ್ಬಿಂಗ್ ಕೋಟಿಂಗ್. ಕ್ಷಿಪಣಿಯ ಮೇಲ್ಮೈಗೆ ಸ್ಪೆಷಲ್ ಕೋಟಿಂಗ್ ಅನ್ನು ಹಾಕಲಾಗುತ್ತದೆ. ಇದು ಎನಿಮಿ ರಡಾರ್ ಸಿಗ್ನಲ್ ಅನ್ನು ಅಬ್ಸರ್ವ್ ಮಾಡಿಬಿಡುತ್ತದೆ. ಡಿಟೆಕ್ಟ್ ಮಾಡುವುದೇ ಕಷ್ಟವಾಗಲಿದೆ. ಇನ್ನು ಈ ಕ್ಷಿಪಣಿ ಅಗ್ನಿ 5ಗಿಂತ ಲೈಟರ್ ಆಗಿರಲಿದೆ. ಇದಕ್ಕಾಗಿ ಸ್ಟೀಲ್ ಪಾರ್ಟ್ಸ್ಗಳ ಬದಲಿಗೆ ಅಡ್ವಾನ್ಸ್ಡ್ ಕಾಂಪೋಸಿಟ್ ಮೆಟೀರಿಯಲ್ಸ್ಗಳನ್ನು ಬಳಸಲಾಗುತ್ತದೆ. ಇಂಜಿನ್ ಕೇಸಿಂಗ್ಸ್ ಮತ್ತು ಇತರ ಭಾಗಗಳಲ್ಲಿ ಈ ಮೆಟೀರಿಯಲ್ಸ್ಗಳನ್ನು ಬಳಸುವುದರಿಂದ ಕ್ಷಿಪಣಿಯ ಒಟ್ಟು ತೂಕ 20% ಕಡಿಮೆ ಆಗಲಿದೆ. ತೂಕ ಕಡಿಮೆ ಆದಷ್ಟು ಫ್ಯೂಯಲ್ ಎಫಿಷಿಯನ್ಸಿ ಹೆಚ್ಚಾಗಲಿದೆ, ರೇಂಜ್ ಕೂಡ ಹೆಚ್ಚಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವು ಏನೆಂದರೆ ಈ ಕ್ಷಿಪಣಿಯ ಟೆಕ್ನಾಲಜಿ ಭಾರತದ K5 ಮತ್ತು K6 ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಆಧರಿಸಿದೆ. K5 ಮತ್ತು K6 ಅನ್ನು ಸಬ್ಮೆರಿನ್ನಿಂದ ಲಾಂಚ್ ಮಾಡಲಾಗುತ್ತದೆ. ಲಾಂಚ್ ಟ್ಯೂಬ್ನಲ್ಲಿ ಸ್ಟೋರ್ ಮಾಡಿ ಇಡಲಾಗುತ್ತದೆ. ಅದೇ ಟೆಕ್ನಾಲಜಿ ಬಳಸಿದರೆ ಈ ಹೊಸ ಕ್ಷಿಪಣಿ ಇನ್ನಷ್ಟು ಫಾಸ್ಟರ್ ಆಗಿ ಹೆಚ್ಚು ಎಫಿಷಿಯೆಂಟ್ಲಿ ಕಾರ್ಯನಿರ್ವಹಿಸುತ್ತದೆ. ಮತ್ತು ವರದಿಗಳ ಪ್ರಕಾರ ಈ ಕ್ಷಿಪಣಿಯ ಡಿಸೈನ್ 2025ರಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಇದು ಕೇವಲ ಒಂದು ಮಿಸೈಲ್ ಪ್ರೋಗ್ರಾಮ್ ಅಲ್ಲ. ಇದು ಭಾರತ ಸ್ಟ್ರಾಟಜಿಕ್ ಡಿಟರೆನ್ಸ್ನಲ್ಲಿ ಒಂದು ಎಂಟೈರ್ಲಿ ನ್ಯೂ ಲೆವೆಲ್ಗೆ ಹೋಗುತ್ತಿದ್ದೇನೆ ಎಂದು ಜಗತ್ತಿಗೆ ಸಾರುವ ಸಂದೇಶ. ರೇಂಜ್, ಸ್ಟೆಲ್ತ್, ಅಜಿಲಿಟಿ, ಮಲ್ಟಿಪಲ್ ವಾರ್ ಹೆಡ್ಸ್ ಎಲ್ಲವೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ.
ಇದು ಯಶಸ್ವಿಯಾದರೆ ಭಾರತ ಜಗತ್ತಿನ ಅತ್ಯಂತ ಪ್ರಬಲ ನ್ಯೂಕ್ಲಿಯರ್ ನೇಷನ್ಸ್ಗಳ ಸಾಲಿನಲ್ಲಿ ನಿಲ್ಲುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.